ಯುದ್ಧ ಆರಂಭದ ಮೊದಲ ಶಂಕನಾದ ಯಾರಿಂದ ಆಯಿತು? ತಸ್ಯ ಸಂಜನಯನ್ ಹರ್ಷಂ ಕುರುರುದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚೆ ಶಂಕಂ ದದ್ಮೌ ಪ್ರತಾಪವಾನ್. ದುರ್ಯೋಧನನ ಮಾತುಗಳನ್ನು ಕೇಳಿದ ಭೀಷ್ಮ ಪಿತಾಮಹರು ಅವನಿಗೆ ಧೈರ್ಯ ತುಂಬಲು ಮುಂದಾದರು. ಅವರು ಸಿಂಹದ ಗರ್ಜನೆಯಂತೆ ಭಾರೀ ಶಬ್ದ ಮಾಡಿ ತಮ್ಮ ಶಂಖವನ್ನು ಊದಿದರು. ಆ ಶಂಖನಾದ ಯುದ್ಧದ ಆರಂಭದ ಸಂಕೇತವಾಯಿತು. ಭೀಷ್ಮರ ಧ್ವನಿ ಕೇವಲ ಶಬ್ದವಲ್ಲ, ಅದು ಕೌರವರ ಸೇನೆಗೆ ಆತ್ಮವಿಶ್ವಾಸದ ಸಂದೇಶವಾಗಿತ್ತು. ಹಾಗಾದರೆ ಸ್ನೇಹಿತರೆ, ಈ ಶ್ಲೋಕದಿಂದ ನಾವು ಕಲಿಯುವ ಜೀವನ ಪಾಠ ಏನೆಂದರೆ, ಒಂದು ಧೈರ್ಯದ ಮಾತು ಅಥವಾ ಕಾರ್ಯ ಅನೇಕ ಜನರಿಗೆ ಆತ್ಮವಿಶ್ವಾಸ ನೀಡಬಹುದು. ಭೀಷ್ಮರ ಶಂಖನಾದದ ನಂತರ ಏನಾಯಿತು? 13ನೇ ಶ್ಲೋಕ. ತಥಾ ಶಂಕಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಃ ಸಹಸೈವಾಭ್ಯಹನ್ಯಂಥ ಸಶಬ್ದಸ್ತು ಮುಲೋಭವತ್. ಭೀಷ್ಮರ ಶಂಖನಾದದ ನಂತರ ಕೌರವರ ಸೇನೆಯಲ್ಲಿ ಎಲ್ಲ ವಾದ್ಯಗಳು ಒಂದೇ ಸಮಯದಲ್ಲಿ ಮೊಳಗಿದವು. ಶಂಖಗಳು, ಡೊಳ್ಳುಗಳು, ಬೇರಿಗಳು ಮತ್ತು ಇತರ ಯುದ್ಧ ವಾದ್ಯಗಳ ಧ್ವನಿಯಿಂದ ಯುದ್ಧಭೂಮಿ ಕಂಪಿಸಿತು. ಆ ಶಬ್ದವು ಯುದ್ಧದ ತೀವ್ರತೆಯನ್ನು ಸೂಚಿಸುತ್ತಿತ್ತು. ಜೀವನದಲ್ಲೂ ದೊಡ್ಡ ಘಟನೆಗಳ ಮೊದಲು ಕೆಲವು ಸೂಚನೆಗಳು ಬರ್ತವೆ. ಅವುಗಳಿಗೆ ಸಿದ್ಧರಾಗಿರುವುದು ಜಾಣ್ಮೆ. ಈ ಶ್ಲೋಕದ ಸಾರ ಒಂದೇ: ಮುಂದೆ ಬರಲಿರುವ ಸವಾಲುಗಳಿಗೆ ಮುಂಚಿತವಾಗಿ ಸಿದ್ಧರಾಗುವುದು ಯಶಸ್ಸಿನ ಗುಟ್ಟು. ಇನ್ನು ಶ್ರೀಕೃಷ್ಣ ಮತ್ತು ಅರ್ಜುನ ಯಾವ ಶಂಖವನ್ನು ಊದಿದರು ಅಂತ ಭಗವದ್ಗೀತೆಯ 14ನೇ ಶ್ಲೋಕದಲ್ಲಿ ತಿಳಿಯೋಣ. ತತಶ್ವೇತೈರ್ ಅಹೈಯುಕ್ತೆ ಮಹತಿ ಸ್ಯನಂದೇ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮುತು. ಬಿಳಿ ಕುದುರೆಗಳಿಂದ ಎಳೆಯಲ್ಪಟ್ಟ ಅದ್ಭುತ ರಥದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ನಿಂತಿದ್ದರು. ಅವರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಇದು ಕೇವಲ ಯುದ್ಧದ ಘೋಷಣೆಯಲ್ಲ, ಧರ್ಮದ ಪರವಾಗಿ ನಿಂತಿರುವ ಶಕ್ತಿಯ ಘೋಷಣೆಯಾಗಿತ್ತು. ಯಾವಾಗ ನಮ್ಮ ಜೊತೆ ಸತ್ಯ ಮತ್ತು ಧರ್ಮ ಇರುತ್ತದೆಯೋ ಆಗ ನಮ್ಮೊಳಗೆ ವಿಶೇಷ ಧೈರ್ಯ ಹುಟ್ಟುತ್ತದೆ. ಈ ಶ್ಲೋಕದ ಜೀವನ ಪಾಠವೇನೆಂದರೆ, ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಭಯಕ್ಕಿಂತ ಆತ್ಮವಿಶ್ವಾಸ ಹೆಚ್ಚು. ಇನ್ನು ಶ್ರೀಕೃಷ್ಣ ಮತ್ತು ಅರ್ಜುನರ ಶಂಖಗಳ ಹೆಸರೇನು ಅಂತ ಗೊತ್ತಾ? ಅದನ್ನು ಭಗವದ್ಗೀತೆಯ 15ನೇ ಶ್ಲೋಕದಲ್ಲಿ ತಿಳಿಯೋಣ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಾಂ ದದ್ಮೋ ಮಹಾಶಂಕಂ ಭೀಮಕರ್ಮ ರುಕೋದರ. ಈ ಶ್ಲೋಕದಲ್ಲಿ ಶಂಖಗಳ ಹೆಸರುಗಳನ್ನು ಹೇಳಲಾಗಿದೆ. ಶ್ರೀಕೃಷ್ಣರು ಪಾಂಚಜನ್ಯ ಎಂಬ ಶಂಖವನ್ನು ಊದಿದರು. ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಊದಿದನು. ಭೀಮನು ತನ್ನ ಬಲಕ್ಕೆ ತಕ್ಕಂತೆ ಪೌಂಡ್ರ ಎಂಬ ಮಹಾಶಂಖವನ್ನು ಊದಿದನು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗುರುತು ಇರುತ್ತದೆ. ಕೃಷ್ಣ, ಅರ್ಜುನ ಮತ್ತು ಭೀಮರು ತಮ್ಮ ಗುಣಗಳಿಂದ ಪ್ರಸಿದ್ಧರಾದಂತೆ ನಾವು ಕೂಡ ನಮ್ಮ ಸತ್ಕರ್ಮಗಳಿಂದ ಗುರುತಿಸಿಕೊಳ್ಬೇಕು. ನಮ್ಮ ನಿಜವಾದ ಗುರುತು ನಮ್ಮ ಗುಣಗಳು ಮತ್ತು ಕಾರ್ಯಗಳಿಂದ ನಿರ್ಮಾಣವಾಗುತ್ತದೆ. ಒಂದು ಶಂಖನಾದ ಯಾಕೆ ಸಾವಿರಾರು ಜನರ ಹೃದಯದಲ್ಲಿ ಧೈರ್ಯ ತುಂಬಿತ್ತು ಗೊತ್ತಾ? ಇದರ ಬಗ್ಗೆ ಭಗವದ್ಗೀತೆಯ 16ನೇ ಶ್ಲೋಕದಲ್ಲಿ ತಿಳಿಯೋಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಟಕೌ. ಕುರುಕ್ಷೇತ್ರದಲ್ಲಿ ಯುದ್ಧ ಆರಂಭವಾಗಲಿರುವ ಕ್ಷಣ. ಎಲ್ಲರ ಕಣ್ಣುಗಳು ಯುದ್ಧ ಭೂಮಿಯತ್ತ ನೆಟ್ಟಿವೆ. ಆಗ ಧರ್ಮರಾಜ ಯುಧಿಷ್ಠಿರನು ತನ್ನ ಅನಂತ ವಿಜಯ ಎಂಬ ಶಂಖವನ್ನು ಊದುತ್ತಾನೆ. ಅನಂತ ವಿಜಯ ಅಂದರೆ ಅಂತ್ಯವಿಲ್ಲದ ವಿಜಯ. ಯಾಕೆ ಗೊತ್ತಾ? ಯುಧಿಷ್ಠಿರನಿಗೆ ತನ್ನ ಶಕ್ತಿಯ ಮೇಲೆ ಅಲ್ಲ, ಧರ್ಮದ ಮೇಲೆ ನಂಬಿಕೆ ಇತ್ತು. ನಂತರ ನಕುಲ ಮತ್ತು ಸಹದೇವರು ತಮ್ಮ ಶಂಖಗಳನ್ನು ಊದುತ್ತಾರೆ. ಅವರ ಸಂದೇಶ ಒಂದೇ: ಸತ್ಯದ ಪರವಾಗಿ ನಿಂತಾಗ ಭಯಕ್ಕಿಂತ ಧೈರ್ಯ ಹೆಚ್ಚಾಗುತ್ತದೆ. ನಮ್ಮ ಜೀವನದಲ್ಲೂ ಹೀಗೆ ಪರೀಕ್ಷೆ, ಉದ್ಯೋಗ, ವ್ಯವಹಾರ ಅಥವಾ ಯಾವುದೇ ಕಷ್ಟ ಬಂದಾಗ ನಾವು ಮೋಸ ಮಾಡದೆ ಸತ್ಯದ ಮಾರ್ಗದಲ್ಲಿ ನಡೆದರೆ ಮನಸ್ಸಿನೊಳಗೆ ಒಂದು ವಿಚಿತ್ರ ಆತ್ಮವಿಶ್ವಾಸ ಬರುತ್ತದೆ. ಯಾಕಂದರೆ ಧರ್ಮದ ದಾರಿ ಕಷ್ಟವಾಗಬಹುದು, ಆದರೆ ಅದು ಎಂದಿಗೂ ತಪ್ಪಾಗುವುದಿಲ್ಲ. ಸತ್ಯದ ಜೊತೆ ನಿಂತವನು ಸೋತರೂ ಗೌರವ ಪಡಿತಾನೆ, ಗೆದ್ದರೆ ಇತಿಹಾಸ ಸೃಷ್ಟಿಸುತ್ತಾನೆ. ಒಬ್ಬ ರಾಜ, ಒಬ್ಬ ಯೋಧ ಮತ್ತು ಒಬ್ಬ ಮಹಾಧನುರ್ಧಾರಿ ಇವರೆಲ್ಲ ಒಂದೇ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದಿದ್ರು. ಅದೇನು? ಭಗವದ್ಗೀತೆಯ 17ನೇ ಶ್ಲೋಕದಲ್ಲಿ ತಿಳಿಯೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣರು ಪಾಂಡವರ ಪರ ನಿಂತಿದ್ದ ಮಹಾಯೋಧರನ್ನು ಉಲ್ಲೇಖಿಸಿದ್ದಾರೆ. ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ ಮತ್ತು ಸಾತ್ಯಕಿ ಇವರೆಲ್ಲರ ಹಿನ್ನೆಲೆ ಬೇರೆ ಬೇರೆ, ಅವರ ಜೀವನ ಕಥೆಗಳು ಬೇರೆ ಬೇರೆ. ಆದರೆ ಅವರನ್ನು ಒಂದುಗೂಡಿಸಿದ್ದು ಒಂದೇ ವಿಷಯ: ಧರ್ಮಕ್ಕಾಗಿ ಹೋರಾಡುವ ಸಂಕಲ್ಪ.
ಜೀವನದಲ್ಲೂ ಒಳ್ಳೆಯ ಉದ್ದೇಶ ಇದ್ದರೆ ಬೇರೆ ಬೇರೆ ಜನರು ಒಂದಾಗಿ ದೊಡ್ಡ ಬದಲಾವಣೆ ತರ್ತಾರೆ. ಒಂದು ಶಾಲೆ ಕಟ್ಟಲು, ಒಂದು ಸಮಾಜವನ್ನು ಉತ್ತಮಗೊಳಿಸಲು ಅಥವಾ ಒಂದು ಕುಟುಂಬವನ್ನು ಉಳಿಸಲು ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದರೆ ಅದ್ಭುತಗಳು ನಡೆಯುತ್ತವೆ. ಗುರಿ ಒಳ್ಳೆಯದಾದರೆ ಸರಿಯಾದ ಜನರು ಸ್ವತಃ ನಿಮ್ಮ ಜೊತೆ ಸೇರ್ತಾರೆ. ಈ ಶಂಖನಾದ ಕೌರವರ ಹೃದಯದಲ್ಲಿ ಯಾಕೆ ಭಯ ಹುಟ್ಟಿಸಿತು? ಭಗವದ್ಗೀತೆಯ 18ನೇ ಶ್ಲೋಕ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸುಭದ್ರೋಶ್ಚ ಮಹಾಬಾಹು ಶಂಖಂ ದದ್ಮು ಪೃಥಕ್ ಪೃಥಕ್. ದ್ರುಪದ, ದ್ರೌಪದಿಯ ಪುತ್ರರು ಮತ್ತು ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅದು ಕೇವಲ ಶಬ್ದವಲ್ಲ, ಅದು ನ್ಯಾಯಕ್ಕಾಗಿ ಹೋರಾಡುವವರ ಆತ್ಮವಿಶ್ವಾಸದ ಘೋಷಣೆ. ವಿಶೇಷವಾಗಿ ಅಭಿಮನ್ಯುವನ್ನು ನೋಡಿ. ಅವನು ತುಂಬ ಚಿಕ್ಕ ವಯಸ್ಸಿನವನಾಗಿದ್ದ, ಆದರೂ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿದ್ದ. ಇದು ನಮಗೆ ಒಂದು ಸತ್ಯ ಕಲಿಸುತ್ತದೆ. ವಯಸ್ಸು ಧೈರ್ಯವನ್ನು ನಿರ್ಧರಿಸುವುದಿಲ್ಲ, ಮನಸ್ಸಿನ ಶಕ್ತಿ ಧೈರ್ಯವನ್ನು ನಿರ್ಧರಿಸುತ್ತದೆ. ನಮ್ಮ ವಯಸ್ಸು ಚಿಕ್ಕದಿರಬಹುದು, ಆದರೆ ನಮ್ಮ ಕನಸುಗಳು ಮತ್ತು ಧೈರ್ಯ ದೊಡ್ಡದಾಗಿರಬೇಕು. ಒಂದು ಶಂಖನಾದವೇ ಯಾಕೆ ಕೌರವರ ಹೃದಯವನ್ನು ನಡುಗಿಸಿತು ಗೊತ್ತಾ? ಭಗವದ್ಗೀತೆಯ 19ನೇ ಶ್ಲೋಕ. ಸಘೋಷೋ ಧಾತರಾಷ್ಟ್ರಾಣಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಬ್ಯಾನುನಾದಯನ್. ಪಾಂಡವರ ಶಂಖನಾದ ಕೇವಲ ಯುದ್ಧ ಭೂಮಿಯಲ್ಲಷ್ಟೇ ಅಲ್ಲ, ಆಕಾಶ ಮತ್ತು ಭೂಮಿಯನ್ನೇ ಕಂಪಿಸುವಷ್ಟು ಪ್ರಬಲವಾಗಿತ್ತು. ಆದರೆ ಆಶ್ಚರ್ಯ ಏನೆಂದರೆ ಆ ಶಬ್ದ ಕೌರವರ ಹೃದಯದಲ್ಲಿ ಭಯವನ್ನು ಹುಟ್ಟಿಸಿತ್ತು. ಯಾಕೆ ಗೊತ್ತಾ? ಹೊರಗಿನ ಶತ್ರುವಿಗಿಂತ ಒಳಗಿನ ತಪ್ಪುಗಳು ಮನುಷ್ಯನನ್ನು ಹೆಚ್ಚು ಎದುರಿಸುತ್ತದೆ. ದುರ್ಯೋಧನನಿಗೆ ತನ್ನ ಸೇನೆಯ ಮೇಲೆ ನಂಬಿಕೆ ಇತ್ತು, ಆದರೆ ತನ್ನ ಕಡೆಯ ಧರ್ಮದ ಕೊರತೆ ಅವನ ಮನಸ್ಸನ್ನು ಕಾಡುತ್ತಿತ್ತು. ಜೀವನದಲ್ಲೂ ನಾವು ತಪ್ಪು ಮಾಡಿದರೆ ಹೊರಗೆ ಎಷ್ಟೇ ಬಲಿಷ್ಠರಂತೆ ಕಾಣಿಸಿಕೊಂಡರೂ ಮನಸ್ಸಿನೊಳಗೆ ಭಯ ಇರುತ್ತದೆ. ಸ್ವಚ್ಛ ಮನಸ್ಸು 1000 ಸೈನ್ಯಕ್ಕಿಂತ ಹೆಚ್ಚು ಶಕ್ತಿ ಕೊಡುತ್ತದೆ. ಯುದ್ಧ ಶುರುವಾಗುವ ಕ್ಷಣದಲ್ಲಿ ಅರ್ಜುನ ಏನು ಮಾಡಿದ ಗೊತ್ತಾ? ಭಗವದ್ಗೀತೆಯ 20ನೇ ಶ್ಲೋಕ. ಹತವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಮಾಪ್ತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಹಿದಮಃ ಮಹೀಪತೆ. ಯುದ್ಧ ಆರಂಭವಾಗಲು ಇನ್ನೇನು ಕ್ಷಣಗಳು ಮಾತ್ರ ಉಳಿದಿದ್ದವು. ಎಲ್ಲ ಯೋಧರು ತಮ್ಮ ಆಯುಧಗಳನ್ನು ಸಿದ್ಧಪಡಿಸಿಕೊಂಡಿದ್ದರು. ಅರ್ಜುನನು ತನ್ನ ಗಾಂಡೀವ ಧನಸ್ಸನ್ನು ಎತ್ತಿದ. ಇದು ಒಬ್ಬ ಯೋಧರ ಸಿದ್ಧತೆಯ ಸಂಕೇತ. ಆದರೆ ಮುಂದಿನ ಕ್ಷಣದಲ್ಲಿ ಅವನ ಜೀವನವೇ ಬದಲಾಗಿತ್ತು. ಕೆಲವೊಮ್ಮೆ ಜೀವನದಲ್ಲೂ ನಾವು ಒಂದೇ ನಿರ್ಧಾರಕ್ಕೆ ಸಂಪೂರ್ಣ ಸಿದ್ಧರಾಗಿರ್ತೇವೆ, ಆದರೆ ಸತ್ಯವನ್ನು ಹತ್ತಿರದಿಂದ ನೋಡಿದಾಗ ನಮ್ಮ ಆಲೋಚನೆಗಳೇ ಬದಲಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 1ನೇ ಅಧ್ಯಾಯದ ಉಳಿದ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಕೃಷ್ಣ.